ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಒಮ್ಮೆ ಯೋಚನೆ ಮಾಡಿ, ಇವತ್ತು ನಮ್ಮ ದೇಶದಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಸಾಲಗಾರರಾಗೋಕೆ ಅಥವಾ ಬಡತನಕ್ಕೆ ಜಾರೋಕೆ ಅತಿ ದೊಡ್ಡ ಕಾರಣ ಏನು ಗೊತ್ತಾ? ಬಿಸ್ನೆಸ್ ಲಾಸ್ ಅಲ್ಲ, ಶೋಕೀನು ಅಲ್ಲ, ಅದು ಮನೆಯಲ್ಲಿ ಬರುವ ಮೆಡಿಕಲ್ ಎಮರ್ಜೆನ್ಸಿ. ಹೌದು, ಇವತ್ತು ಇಂಡಿಯಾದಲ್ಲಿ ಹೆಲ್ತ್ ಕೇರ್ ಖರ್ಚು ಎಷ್ಟು ವೇಗದಲ್ಲಿ ಏರ್ತಿದೆ ಅಂದರೆ, ಒಂದು ಸಣ್ಣ ಆಪರೇಷನ್ ಅಂತ ಹಾಸ್ಪಿಟಲ್ಗೆ ಅಡ್ಮಿಟ್ ಆದರೆ ಸಾಕು, ಲಕ್ಷ ರೂಪಾಯಿ ಬಿಲ್ ಆಗುತ್ತೆ. ನಿಮ್ಮ ವರ್ಷಗಟ್ಟಲೆ ಉಳಿತಾಯವೆಲ್ಲ ಒಂದೇ ವಾರದಲ್ಲಿ ನೀರಾಗೋಗುತ್ತೆ. ಇಂಥ ಟೈಮ್ನಲ್ಲಿ ನಮಗೆ ನೆನಪಾಗೋದು ಇನ್ಶೂರೆನ್ಸ್. ಆದರೆ ಪ್ರೈವೇಟ್ ಇನ್ಶೂರೆನ್ಸ್ ಪ್ರೀಮಿಯಂ ಕೇಳಿದ್ರೆ ತಲೆ ಸುತ್ತ ಬರುತ್ತೆ. ಹಾಗಾದ್ರೆ ಜನಸಾಮಾನ್ಯರಿಗೆ ಬೇರೆ ಆಪ್ಷನ್ ಏನು? ಮಿಡ್ಲ್ ಕ್ಲಾಸ್ ಜನ ಇನ್ಶೂರೆನ್ಸ್ ಹೇಗೆ ತೆಗೆದುಕೊಳ್ಳೋದು? ಇಲ್ಲೇ ನೋಡಿ, ಸರ್ಕಾರ ಎಂಟ್ರಿ ಕೊಡೋದು ಅಥವಾ ಸರ್ಕಾರಿ ಇನ್ಶೂರೆನ್ಸ್ ಪ್ಲಾನ್ಸ್ ಎಂಟ್ರಿ ಕೊಡೋದು. ಆದರೆ ಸರ್ಕಾರಿ ಇನ್ಶೂರೆನ್ಸ್ ಅಂದ್ರೆ ಏನು? ಅದು ಬರೀ ಬಡವರಿಗ ಅಥವಾ ಪ್ರತಿಯೊಬ್ಬರಿಗೂ ಸಿಗುತ್ತಾ? ಆಯುಷ್ಮಾನ್ ಭಾರತದಿಂದ ಹಿಡಿದು ಯಶಸ್ವಿನಿ ಯೋಜನೆವರೆಗೂ ಇರುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇವತ್ತು ನಾವು ಈ ವಿಡಿಯೋದಲ್ಲಿ ಬಿಚ್ಚಿಡ್ತೇವೆ. ಈ ಎಷ್ಟೋ ಯೋಜನೆಗಳಲ್ಲಿ ಪ್ರೀಮಿಯಮ್ಮೇ ಇಲ್ಲ, ಝೀರೋ ಪ್ರೀಮಿಯಂ ಅಂತ ಸ್ಕೀಮ್ಗಳ ಬಗ್ಗೆ ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ನಿಮಗೆ ಸರ್ಕಾರಿ ಇನ್ಶೂರೆನ್ಸ್ ಸಾಕಾ ಅಥವಾ ಪ್ರೈವೇಟ್ ಇನ್ಶೂರೆನ್ಸ್ ಬೇಕಾ ಅಂತ ಡಿಸೈಡ್ ಮಾಡೋಕೆ ಈ ಒಂದು ವಿಡಿಯೋದಿಂದ ಸಾಧ್ಯ ಆಗಬಹುದು. ಸ್ನೇಹಿತರೆ, ಭಾರತದಲ್ಲಿ ಇವತ್ತು ಆಸ್ಪತ್ರೆ ಸೇರೋದು ಅಂದ್ರೆ ಅದು ಕೇವಲ ಚಿಕಿತ್ಸೆ ಅಲ್ಲ, ಅದು ಆರ್ಥಿಕ ಹೊರೆ. ಎಷ್ಟೋ ಕುಟುಂಬಗಳು ಚಿಕಿತ್ಸೆಗಾಗಿ ಮನೆ ಆಸ್ತಿ ಮಾರಿ ಬೀದಿಗೆ ಬಂದಿರುವ ಉದಾಹರಣೆ ಇವೆ. ಇದನ್ನೇ ಮೈಂಡ್ನಲ್ಲಿಟ್ಕೊಂಡು ಸರ್ಕಾರ ಸೋಷಿಯಲ್ ಸೇಫ್ಟಿ ನೆಟ್ ಅನ್ನುವ ಕಾನ್ಸೆಪ್ಟ್ ತಂದಿದೆ. ಅಂದ್ರೆ ದುಡ್ಡಿಲ್ಲ ಅನ್ನುವ ಕಾರಣಕ್ಕೆ ಯಾರು ಚಿಕಿತ್ಸೆಯಿಂದ ವಂಚಿತರಾಗಬಾರ್ದು ಅನ್ನೋದೇ ಇದರ ಮೇನ್ ಕಾನ್ಸೆಪ್ಟ್. ವಿಶೇಷವಾಗಿ ಪ್ರೈವೇಟ್ ಇನ್ಶೂರೆನ್ಸ್ ತೆಗೆದುಕೊಳ್ಳೋದಕ್ಕೆ ಶಕ್ತಿ ಇಲ್ಲದವರಿಗೆ ಅಥವಾ ಇನ್ಶೂರೆನ್ಸ್ ಬಗ್ಗೆ ಅರಿವಿಲ್ಲದವರಿಗೆ ಸರ್ಕಾರದ ಈ ಯೋಜನೆಗಳು ಬೆನ್ನೆಲುಬಾಗಿ ನಿಲ್ತಾವೆ. ಹಾಗಾದ್ರೆ ನಮ್ಮ ದೇಶದಲ್ಲಿರುವ ಪ್ರಮುಖ ಸರ್ಕಾರಿ ವಿಮಾ ಯೋಜನೆಗಳು ಯಾವುವು? ಒಂದೊಂದಾಗಿ ಸ್ಕ್ಯಾನ್ ಮಾಡೋಣ. ಆಯುಷ್ಮಾನ್ ಭಾರತ್ ನಮ್ಮ ಲಿಸ್ಟ್ನಲ್ಲಿ ಮೊದಲು ಬರೋದು ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಥವಾ PMJ. ಇದು ಬರೀ ಭಾರತದ್ದಲ್ಲ, ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಸರ್ಕಾರಿ ಅನುದಾನಿತ ಆರೋಗ್ಯ ವಿಮಾ ಯೋಜನೆ. ಗೇಮ್ ಚೇಂಜರ್ ಇನ್ಶೂರೆನ್ಸ್ ಅಂತಲೇ ಹೇಳ್ಬೋದು. ಇದರ ಸ್ಪೆಷಾಲಿಟಿ ಏನು? ಪ್ರತಿ ಕುಟುಂಬಕ್ಕೆ ಪ್ರತಿ ವರ್ಷಕ್ಕೆ 5 ಲಕ್ಷ ರೂಪಾಯಿವರೆಗೆ ಹೆಲ್ತ್ ಕವರ್ ಸಿಗುತ್ತೆ. ಇದು ಸೆಕೆಂಡರಿ ಮತ್ತು ಟರ್ಷರಿ ಕೇರ್ ಅಂದರೆ ದೊಡ್ಡ ದೊಡ್ಡ ಸರ್ಜರಿಗಳಿಗೂ ಅನ್ವಯ ಆಗುತ್ತೆ. ಇದು ಪೂರ್ತಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್. ಅಂದ್ರೆ ನೀವು ಆಸ್ಪತ್ರೆಗೆ ಹೋಗಿ ಕಾರ್ಡ್ ತೋರಿಸಿದ್ರೆ ಸಾಕು, ಜೇಬಿಂದ 1 ರೂಪಾಯಿ ತೆಗೆಯುವ ಅವಶ್ಯಕತೆ ಇರೋದಿಲ್ಲ. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಮೊದಲೆಲ್ಲ ಇದು ಬರೀ EBC ಅಂದರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಮಾತ್ರ ಇತ್ತು. ಆದರೆ ಇತ್ತೀಚಿನ ಅಪ್ಡೇಟ್ ಪ್ರಕಾರ 70 ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರಿಗೂ ಇದು ಸಿಗುತ್ತೆ. ನಿಮ್ಮ ಆದಾಯ ಎಷ್ಟೇ ಇರಲಿ, ನೀವು ಶ್ರೀಮಂತರಾಗಿರಲಿ ಅಥವಾ ಬಡವರಾಗಿರಲಿ, 70 ವರ್ಷ ದಾಟಿದ್ರೆ ನಿಮಗೆ 5 ಲಕ್ಷದ ಕವರೇಜ್ ಸಿಗುತ್ತೆ. ಇದರಲ್ಲಿ ಸರ್ಜರಿ, ಡಯಾಗ್ನೋಸ್ಟಿಕ್ ಟೆಸ್ಟ್ಗಳು, ಮೆಡಿಸಿನ್ ಮತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಂತರದ ಖರ್ಚು ಕೂಡ ಕವರ್ ಆಗುತ್ತೆ. ಉದ್ಯೋಗಿಗಳಿಗಿರುವ ಯೋಜನೆಗಳು CGHS ಮತ್ತು ESIC. ಇನ್ನು ನೀವೇನಾದರೂ ಕೆಲಸ ಮಾಡ್ತಿದ್ರೆ ನಿಮಗಾಗಿ 2 ಪವರ್ಫುಲ್ ಸರ್ಕಾರಿ ಸ್ಕೀಮ್ಗಳಿವೆ. ಮೊದಲೇದು CGHS ಅಂದರೆ ಸೆಂಟ್ರಲ್ ಗವರ್ಮೆಂಟ್ ಹೆಲ್ತ್ ಸ್ಕೀಮ್. ಇದು ಕೇಂದ್ರ ಸರ್ಕಾರದ ನೌಕರರು, ಪೆನ್ಷನರ್ಗಳು ಮತ್ತು ಅವರ ಕುಟುಂಬಸ್ಥರಿಗೆ ಇರೋದು. ಇದರ ಪ್ಲಸ್ ಪಾಯಿಂಟ್ ಅಂದ್ರೆ ಇದು ಕೇವಲ ಹಾಸ್ಪಿಟಲೈಸೇಷನ್ ಮಾತ್ರ ಅಲ್ಲ, ದಿನನಿತ್ಯದ OPD ಖರ್ಚು, ಕನ್ಸಲ್ಟೇಷನ್ ಮತ್ತು ಮೆಡಿಸಿನ್ ಖರ್ಚನ್ನ ಕೂಡ ಕೊಡುತ್ತೆ. ಆದರೆ ಜನಸಾಮಾನ್ಯರಿಗೆ ಯಾವುದಿದೆ ಅಂದ್ರೆ ESIC ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್. ಇದು ಸಂಘಟಿತ ವಲಯದಲ್ಲಿ ಅಂದರೆ ರಿಜಿಸ್ಟರ್ ಆಗಿರುವ ಪ್ರೈವೇಟ್ ಫ್ಯಾಕ್ಟರಿ ಅಥವಾ ಕಂಪನಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗಾಗಿ ಇರುವ ಸ್ಕೀಮ್. ಲಿಮಿಟ್ ಏನು? ನಿಮ್ಮ ಸಂಬಳ ತಿಂಗಳಿಗೆ 21,000 ರೂಪಾಯಿ ಒಳಗಿದ್ರೆ ನೀವು ಇದಕ್ಕೆ ಎಲಿಜಿಬಲ್. ಇಲ್ಲಿ ಎಂಪ್ಲಾಯಿ ಮತ್ತು ಎಂಪ್ಲಾಯರ್ ಇಬ್ಬರು ಸಣ್ಣ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಬರೀ ಫ್ರೀ ಟ್ರೀಟ್ಮೆಂಟ್ ಅಷ್ಟೇ ಅಲ್ಲ, ಕೆಲಸ ಮಾಡುವಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಡಿಸೆಬಿಲಿಟಿ ಬೆನಿಫಿಟ್ ಮತ್ತು ಮಹಿಳೆಯರಿಗೆ ಮೆಟರ್ನಿಟಿ ಬೆನಿಫಿಟ್ ಕೂಡ ಸಿಗುತ್ತೆ. ಸ್ನೇಹಿತರೆ, ಸರ್ಕಾರ ಈ ರೀತಿ ಸಾಕಷ್ಟು ಸ್ಕೀಮ್ಗಳನ್ನು ತನ್ನ ಎಂಪ್ಲಾಯಿಗಳಿಗೆ ಜೊತೆಗೆ ಸಾಮಾನ್ಯ ಜನರಿಗೂ ಕೊಟ್ಟಿದೆ. ಆದರೆ ಇಲ್ಲಿ ಒಂದು ಸಣ್ಣ ಕಿರಿಕಿರಿ ಇದೆ. ಯಾವುದಕ್ಕೆ ಯಾರು ಎಲಿಜಿಬಲ್, ಯಾವ ಆಸ್ಪತ್ರೆಗೆ ಹೋದ್ರೆ ಬೆಸ್ಟ್, ನಿಮ್ಮ ಫ್ಯಾಮಿಲಿಗೆ ಇದು ಸಾಕಾಗುತ್ತಾ, ಇಂಥ 100 ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡ್ತಿರಬಹುದು. ಜೊತೆಗೆ ಇನ್ಶೂರೆನ್ಸ್ ಅಂದ್ರೇನೆ ಒಂದು ರೀತಿ ಕಾಂಪ್ಲೆಕ್ಸ್ ವಿಷಯ. ಮಾರ್ಕೆಟ್ನಲ್ಲಿ ಏಜೆಂಟ್ಸ್ಗಳು ಅವರ ಕಮಿಷನ್ ನೋಡ್ತಾರೆ ಹೊರತು ನಿಮ್ಮ ಅವಶ್ಯಕತೆಯನ್ನ ನೋಡಲ್ಲ. ಈ ಒಂದು ಗೊಂದಲವನ್ನ ಕ್ಲಿಯರ್ ಮಾಡೋದಕ್ಕೆ ಇವತ್ತು ಮಾರ್ಕೆಟ್ನಲ್ಲಿ ಒಂದು ಸ್ಮಾರ್ಟ್ ಆಪ್ಷನ್ ಇದೆ. ಅದೇ ಡಿಟ್ಟೋ ಇನ್ಶೂರೆನ್ಸ್.
ಡಿಟೋದಲ್ಲಿ ಒಂದು ಒಳ್ಳೆ ವಿಚಾರ ಏನಂದ್ರೆ ಅಲ್ಲಿ ಯಾವುದೇ ಸ್ಪ್ಯಾಮ್ ಕಾಲ್ಸ್ ಬರಲ್ಲ. ನೀವು ಕಾಲ್ ಬುಕ್ ಮಾಡಿದ್ರೆ ಮಾತ್ರ ಅವರ ಎಕ್ಸ್ಪರ್ಟ್ಸ್ ನಿಮ್ಮ ಜೊತೆ ಮಾತನಾಡ್ತಾರೆ. ಅವರು ನಿಮಗೆ ಯಾವುದೇ ಪಾಲಿಸಿಯನ್ನ ಫೋರ್ಸ್ ಮಾಡಿ ಮಾರೋಕ್ ಟ್ರೈ ಮಾಡೋದಿಲ್ಲ. ಬದಲಾಗಿ ಸರ್ಕಾರಿ ಸ್ಕೀಮ್ಗಳ ಜೊತೆಗೆ ನಿಮ್ಮ ಒಂದು ಸಪ್ಲಿಮೆಂಟರಿ ಪ್ರೈವೇಟ್ ಪ್ಲಾನ್ ಬೇಕಾ ಅಥವಾ ಬೇಡವಾ ಅನ್ನೋದನ್ನ ಕ್ಲಿಯರ್ ಆಗಿ ಓಪನ್ ಆಗಿ ಹೇಳ್ತಾರೆ. ಈಗಾಗಲೇ 8 ಲಕ್ಷಕ್ಕೂ ಹೆಚ್ಚು ಜನ ಇವರ ಸರ್ವಿಸ್ ಪಡ್ಕೊಂಡಿದ್ದಾರೆ. ನಿಮಗೂ ಒಂದು ಕ್ಲಾರಿಟಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಅವ್ರ ಜೊತೆ ಫ್ರೀ ಆಗಿ ಮಾತನಾಡಿ. ಈಗ ನಮ್ಮ ಸರ್ಕಾರಿ ಸ್ಕೀಮ್ಗಳಿಗೆ ವಾಪಸ್ ಬರೋಣ. ಅದರಲ್ಲೂ ರಾಜ್ಯ ಸರ್ಕಾರದ ಸ್ಕೀಮ್ಸ್ ಬಗ್ಗೆ ನೋಡೋಣ. ಕೇಂದ್ರದ ಯೋಜನೆಗಳ ಜೊತೆಗೆ ಪ್ರತಿಯೊಂದು ರಾಜ್ಯ ಕೂಡ ತನ್ನದೇ ಆದ ಹೆಲ್ತ್ ಸ್ಕೀಮ್ಗಳನ್ನು ಹೊಂದಿದೆ. ವಿಶೇಷವಾಗಿ ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದರೆ ಆರೋಗ್ಯ ಕರ್ನಾಟಕ ಮತ್ತು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಸ್ಕೀಮ್ಗಳು ತುಂಬಾನೇ ಫೇಮಸ್. ಇವು BPL ಕಾರ್ಡ್ ಇರುವವರಿಗೆ ಆಪತ್ಕಾಲದಲ್ಲಿ ಜೀವ ಉಳಿಸುವ ಸಂಜೀವಿನಿ ಇದ್ದ ಹಾಗೆ. ಇಷ್ಟೇ ಅಲ್ಲದೆ ಬೇರೆ ಬೇರೆ ವರ್ಗದ ಜನರಿಗೆ ಕೆಲವು ಟಾರ್ಗೆಟೆಡ್ ಸ್ಕೀಮ್ಗಳಿವೆ. ಉದಾಹರಣೆಗೆ ನಿರಾಮಯ, ಇದು ವಿಶೇಷವಾಗಿ ಅಂಗವೈಕಲ್ಯ ಅಥವಾ ಡಿಸೆಬಿಲಿಟಿ ಇರುವ ವ್ಯಕ್ತಿಗಳಿಗಾಗಿಯೇ ಇರುವ ಯೋಜನೆ. ಆಮ್ ಆದ್ಮಿ ಬಿಮಾ ಯೋಜನೆ ಗ್ರಾಮೀಣ ಭಾಗದ ಭೂಹೀನ ಕುಟುಂಬಗಳಿಗೆ ಮತ್ತು ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ಇದು ನೆರವಾಗುತ್ತೆ. ಯಶಸ್ವಿನಿ ಯೋಜನೆ ಇದು ರೈತರಿಗಾಗಿ ಮತ್ತು ಸಹಕಾರಿ ಸಂಘಗಳ ಸದಸ್ಯರಿಗಾಗಿ ಇರುವ ಒಂದು ಐತಿಹಾಸಿಕ ಯೋಜನೆ. ಇದರ ಬಗ್ಗೆ ನೀವು ಕೇಳಿರಬಹುದು. ಇನ್ನು RSBY ರಾಷ್ಟ್ರೀಯ ಸ್ವಾಸ್ಥ್ಯ ಬಿಮಾ ಯೋಜನಾ, ಇದು ಬಡತನ ರೇಖೆಗಿಂತ ಕೆಳಗಿರುವ ಅಂದರೆ BPL ಕುಟುಂಬಗಳಿಗೆ ಹೆಲ್ಪ್ ಮಾಡುತ್ತೆ. ಹಾಗಿದ್ರೆ ಈ ಎಲ್ಲ ಸರ್ಕಾರಿ ಇನ್ಶೂರೆನ್ಸ್ನ ಅನುಕೂಲಗಳು, ಬೆನಿಫಿಟ್ಸ್ ಏನು? ಸರ್ಕಾರಿ ಇನ್ಶೂರೆನ್ಸ್ ಯಾಕೆ ಮಸ್ಟ್ ಅಂದರೆ ಲೋ ಅಥವಾ ಝೀರೋ ಪ್ರೀಮಿಯಂ. ಪ್ರೈವೇಟ್ನಲ್ಲಿ ವರ್ಷಕ್ಕೆ 15 ರಿಂದ 20 ಸಾವಿರ ಕಟ್ಟೋ ಜಾಗದಲ್ಲಿ ಇಲ್ಲಿ ನೀವು ಕೇವಲ ಸಣ್ಣ ಮೊತ್ತ ಕಟ್ಟಬಹುದು ಅಥವಾ ಪೂರ್ತಿ ಫ್ರೀ ಆಗಿರಬಹುದು. ಆರ್ಥಿಕ ರಕ್ಷಣೆ, ಲಕ್ಷಾಂತರ ರೂಪಾಯಿ ಖರ್ಚು ಬರುವ ಸರ್ಜರಿಗಳನ್ನು ಇದು ಕವರ್ ಮಾಡುತ್ತೆ. ವೈಡ್ ನೆಟ್ವರ್ಕ್, ಬರೀ ಸರ್ಕಾರಿ ಆಸ್ಪತ್ರೆ ಅಷ್ಟೇ ಅಲ್ಲ, ಸರ್ಕಾರದ ಜೊತೆ ಟೈಅಪ್ ಇರುವ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲೂ ಸಹ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಪಡಿಬಹುದು. ಬಡವರ ಪಾಲಿನ ಆಸರೆ. ಇನ್ಶೂರೆನ್ಸ್ ಅಂದ್ರೆ ಬರೀ ಶ್ರೀಮಂತರಿಗಲ್ಲ ಅನ್ನೋದನ್ನ ಈ ಸ್ಕೀಮ್ಗಳು ಪ್ರೂವ್ ಮಾಡಿವೆ. ಸರಿ, ಹಾಗಾದರೆ ಇದಕ್ಕೆ ಅಪ್ಲೈ ಮಾಡೋದು ಹೇಗೆ? ಹೆಚ್ಚಿನ ಸ್ಕೀಮ್ಗಳು ನಿಮ್ಮ ಸೋಷಿಯೋ ಎಕಾನಮಿಕ್ ಡೇಟಾ ಅಥವಾ ನಿಮ್ಮ ರೇಷನ್ ಕಾರ್ಡ್ ಆಧಾರದ ಮೇಲೆ ಎಲಿಜಿಬಿಲಿಟಿ ನಿರ್ಧಾರ ಮಾಡ್ತಾವೆ. ಅಂದರೆ BPL ಇದ್ರೆ ಸಾಕು, ಎಲಿಜಿಬಲ್ ಇರ್ತೀರಾ. ಅಪ್ಲೈ ಮಾಡುವ ಸ್ಟೆಪ್ಸ್: ಆನ್ಲೈನ್ PMJ ನಂತಹ ಸ್ಕೀಮ್ಗಳಿಗೆ ನೀವು ಅಫಿಷಿಯಲ್ ಪೋರ್ಟಲ್ನಲ್ಲಿ ಎಲಿಜಿಬಿಲಿಟಿ ಚೆಕ್ ಮಾಡಬಹುದು. ಆಫ್ಲೈನ್ ನಿಮ್ಮ ಹತ್ರ ಗ್ರಾಮ 1, ಕರ್ನಾಟಕ 1 ಅಥವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿರುವ ಹೆಲ್ಪ್ ಡೆಸ್ಕ್ಗೆ ಹೋಗಿ ಮಾಹಿತಿ ಪಡಿಬಹುದು. ದಾಖಲೆಗಳು: ಇದಕ್ಕೆ ಮುಖ್ಯವಾಗಿ ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಸಾಕಾಗುತ್ತೆ. PMJಗಂತೂ ಒಂದು ಡೆಡಿಕೇಟೆಡ್ ಹೆಲ್ಪ್ ಲೈನ್ ನಂಬರ್ ಇದೆ, 14555. ಇದಕ್ಕೆ ಕಾಲ್ ಮಾಡಿ ನೀವು ಮಾಹಿತಿ ಪಡಿಬಹುದು. ಆದರೆ ಅಸಲಿ ಕಹಿ ಸತ್ಯಗಳನ್ನ ನೋಡೋಣ. ಸರ್ಕಾರಿ ಯೋಜನೆಗಳಲ್ಲಿ ಸಾಕಷ್ಟು ಮಿತಿಗಳು ಅಂದ್ರೆ ಲಿಮಿಟೇಷನ್ಸ್ ಇವೆ. ಉದಾಹರಣೆಗೆ ಕವರೇಜ್ ಲಿಮಿಟ್ಸ್, ಇಲ್ಲಿ 5 ಲಕ್ಷದವರೆಗೂ ಅಂತ ಇರುತ್ತೆ ನಿಜ, ಆದ್ರೆ ಅದರಲ್ಲಿ ಸಬ್ ಲಿಮಿಟ್ಸ್ ಇರುತ್ತೆ. ಅಂದ್ರೆ ಒಂದು ನಿರ್ದಿಷ್ಟ ಸರ್ಜರಿಗೆ ಇಷ್ಟೇ ಅಂತ ಫಿಕ್ಸ್ ಮಾಡಿರ್ತಾರೆ. ಆ ಅಮೌಂಟ್ ದಾಟಿದ್ರೆ ನೀವು ಜೇಬಿಂದಲೇ ಕೊಡಬೇಕಾಗಬಹುದು. ಆಸ್ಪತ್ರೆಗಳ ಕಿರಿಕಿರಿ: ಎಲ್ಲ ಪ್ರೈವೇಟ್ ಆಸ್ಪತ್ರೆಗಳು ಈ ಕಾರ್ಡ್ ತೆಗೆದುಕೊಳ್ಳೋದಿಲ್ಲ. ಕೆಲವು ಆಸ್ಪತ್ರೆಗಳಲ್ಲಿ ಸರ್ಕಾರದಿಂದ ದುಡ್ಡು ಸರಿಯಾಗಿ ಬರ್ತಿಲ್ಲ ಅನ್ನುವ ಕಾರಣಕ್ಕೆ ಕಾರ್ಡ್ ರಿಜೆಕ್ಟ್ ಮಾಡುವ ಚಾನ್ಸಸ್ ಇರುತ್ತೆ. ವೇಟಿಂಗ್ ಪೀರಿಯಡ್: ಕೆಲವು ಕಾಯಿಲೆಗಳಿಗೆ ನೀವು ತಕ್ಷಣ ಚಿಕಿತ್ಸೆ ಪಡೀಲಿಕ್ಕೆ ಆಗೋದಿಲ್ಲ, ವೇಟಿಂಗ್ ಪೀರಿಯಡ್ ಇರುತ್ತೆ. OPD ಕವರೇಜ್ ಇಲ್ಲ, ಅಡ್ಮಿಟ್ ಆದರೆ ಮಾತ್ರ ದುಡ್ಡು ಸಿಗುತ್ತೆ. ಸುಮ್ಮನೆ ಜ್ವರ ಬಂದಾಗ ಡಾಕ್ಟರ್ ಹತ್ರ ಹೋದ್ರೆ ಆ ಖರ್ಚನ್ನ ಇವು ಕೊಡೋದಿಲ್ಲ. ಸೊ ಸರ್ಕಾರಿ ವರ್ಸಸ್ ಪ್ರೈವೇಟ್ ಇನ್ಶೂರೆನ್ಸ್ ಯಾವುದು ಬೆಸ್ಟ್ ಕಂಪಾರಿಸನ್ ಅನ್ನ ನೀವು ನೋಡ್ತಿರಬಹುದು. ಖರ್ಚು: ಸರ್ಕಾರಿ ಸ್ಕೀಮ್ಗಳು ಫ್ರೀ ಅಥವಾ ವೆರಿ ಚೀಪ್, ಪ್ರೈವೇಟ್ ಕಂಪನಿಗಳಲ್ಲಿ ಪ್ರೀಮಿಯಂ ಜಾಸ್ತಿ. ಕವರೇಜ್: ಸರ್ಕಾರಿ ಲಿಮಿಟೆಡ್ ಆಗಿರುತ್ತೆ, ಪ್ರೈವೇಟ್ನಲ್ಲಿ ನೀವು ಬೇಕಾದಷ್ಟು ಅಂದರೆ 1 ಕೋಟಿವರೆಗೂ ಕವರೇಜ್ ತೆಗೆದುಕೊಳ್ಳಬಹುದು. ರೂಮ್ ಚಾಯ್ಸ್: ಸರ್ಕಾರಿ ಸ್ಕೀಮ್ನಲ್ಲಿ ನೀವು ಜನರಲ್ ವಾರ್ಡ್ನಲ್ಲೇ ಇರಬೇಕು, ಪ್ರೈವೇಟ್ನಲ್ಲಿ ನೀವು ಸಿಂಗಲ್ AC ರೂಮ್ ಬೇಕಿದ್ರೂ ಪಡಿಬಹುದು. ಕ್ಲೈಮ್ ವೇಗ: ಪ್ರೈವೇಟ್ ಕಂಪನಿಗಳಲ್ಲಿ ಕ್ಲೈಮ್ ಪ್ರೊಸೆಸ್ ಕೂಡ ಸ್ವಲ್ಪ ಫಾಸ್ಟ್ ಇರುತ್ತೆ. ಸೊ ಫೈನಲ್ ಆಗಿ ನಾವು ಹೇಳೋದೇನು ಅಂದರೆ ನಿಮ್ಮ ಹತ್ರ ಬಜೆಟ್ ಇಲ್ಲ ಅಂದರೆ ಖಂಡಿತವಾಗಿಯೂ ಸರ್ಕಾರಿ ಸ್ಕೀಮ್ಗಳನ್ನು ಫಾಲೋ ಮಾಡಿ, ಕಾರ್ಡ್ ರೆಡಿ ಮಾಡಿ ಇಟ್ಕೊಳ್ಳಿ. ಇದು ಆಪತ್ಕಾಲದಲ್ಲಿ ದೊಡ್ಡ ಆಸರೆ. ಆದರೆ ನೀವು ಮಿಡ್ಲ್ ಕ್ಲಾಸ್ ಅಥವಾ ಅದಕ್ಕಿಂತ ಮೇಲೆ ಇದ್ದು ನಿಮಗೆ ಬೆಸ್ಟ್ ಟ್ರೀಟ್ಮೆಂಟ್ ಬೇಕು, ರೂಮ್ ಪ್ರೈವೇಸಿ ಬೇಕು ಅಂದರೆ ಒಂದು ಪ್ರೈವೇಟ್ ಇನ್ಶೂರೆನ್ಸ್ ಇಟ್ಕೊಳ್ಳೋದು ಸ್ಮಾರ್ಟ್ ಐಡಿಯಾ. ಆದರೆ ಯಾವ ಪ್ಲಾನ್ ತೆಗಿಬೇಕು ಆ ಕನ್ಫ್ಯೂಷನ್ ಇನ್ನೂ ಇದ್ರೆ ನಾವು ಆಗಲೇ ಹೇಳಿದ ಹಾಗೆ ಡಿಟ್ಟೋ ಸಹಾಯ ಪಡ್ಕೊಳ್ಳಿ. ಅವರು ನಿಮ್ಮ ಲೈಫ್ ಸ್ಟೈಲ್ ನೋಡಿ ನಿಮ್ಗೆ ಯಾವುದು ಸರಿ ಅಂತ ಹೇಳ್ತಾರೆ. ಒಂದು ಸಣ್ಣ ಕಾಲ್ ಮಾಡೋದ್ರಿಂದ ನಿಮ್ಮ ಫ್ಯಾಮಿಲಿ ಫ್ಯೂಚರ್ ಸೇಫ್ ಆಗುತ್ತೆ ಅಂದರೆ ಅದನ್ನು ಯಾಕೆ ಮಾಡಬಾರ್ದು? ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಇವತ್ತೇ ಫ್ರೀ ಕಾಲ್ ಬುಕ್ ಮಾಡಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅಂದ್ಕೊಳ್ತೀವಿ. ನಿಮ್ಮ ಫ್ರೆಂಡ್ಸ್ ಮತ್ತು
ರಿಲೇಟಿವ್ಸ್ಗೆ ಇದನ್ನ ಶೇರ್ ಮಾಡಿ, ಅವರಿಗೂ ಇದರಿಂದ ಹೆಲ್ಪ್ ಆಗಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.